ಹಿತಾಸಕ್ತರು ಇದನ್ನ ಸಹಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಸಂವಿಧಾನ ಬದಲಾವಣೆ ಆಗಬೇಕು ಯಾಕಂತಂದ್ರೆ ಪಟ್ಟಭದ್ರ ಹಿತಾಸಕ್ತರಿಗೆ ಸಮಾಜದಲ್ಲಿ ಸಮಾನತೆ ಬರಬಾರದು, ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬಾರದು, ಅವರು ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬಾರದು ಅಂತಕ್ಕಂಥದ್ದೇ ಕಾರಣ. ಯಾಕಪ್ಪ ಅಂತಂದ್ರೆ ಸಮಾನತೆ ಬಂದ್ಬಿಟ್ರೆ ಸಮಾಜ ನಿರ್ಮಾಣ ಆದರೆ ಶೋಷಣೆಗೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಶೋಷಣೆಗೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಏಯ್ ಯಾರ ಬಾಬು ನಡಿ, ಸುಮ್ಮನೆ ನಿಂತ್ಕೊಳ್ಳಕ್ಕಾಗಲ್ವಾ? ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಬುದ್ಧನ ಕಾಲದಿಂದ, ಬಸವಣ್ಣನವರ ಕಾಲದಿಂದ, ಅಂಬೇಡ್ಕರ್ ಅವರ ಕಾಲದಿಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ, ಸಾವು ಮಹಾರಾಜರ ಕಾಲದಿಂದ ಈ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೋಸ್ಕರ, ಬದಲಾವಣೆಯನ್ನು ತರಲಿಕ್ಕೋಸ್ಕರ ಮೀಸಲಾತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟರು. ಸಾವು ಮಹಾರಾಜ್ ಕೊಟ್ಟರು, ಮಹಾರಾಷ್ಟ್ರದ ಸಾವು ಮಹಾರಾಜ್ ಕೊಟ್ಟರು. ಇದನ್ನೂ ಕೂಡ ವಿರುದ್ಧ ಮಾಡದನ್ನ ನೀವು ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರು ಸಂಸ್ಥಾನದಲ್ಲಿ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಂದ್ರೆ ಬ್ರಾಹ್ಮಣೇತರರಿಗೆ 75%, ಬ್ರಾಹ್ಮಣರಿಗೆ 25% ಮೀಸಲಾತಿಯನ್ನು ಮಿಲ್ಲರ್ ಆಯೋಗದ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾರಿಗೆ ತಗೊಬಂದರು 1921ನೇ ಇಸ್ವಿನಲ್ಲಿ. 1921 ರಾಜರ ಕಾಲ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅದನ್ನ ವಿರೋಧ ಮಾಡಿದನ್ನು ಕೂಡ ನಾವು ನೋಡಿದ್ದೇವೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ ಸಾವು ಮಹಾರಾಜರು ಮೀಸಲಾತಿಯನ್ನು ತಗೊಬಂದರು. ಕಾರಣ ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ಅಸಮಾನತೆ ಇದೆ. ಶ್ರೀಮಂತರು, ಬಡವರು, ಮೇಲ್ವರ್ಗ, ಕೆಳವರ್ಗ ಇವೆಲ್ಲ ಇದ್ದಾವೆ. ಇವು ಹೋಗ್ಬೇಕು. ಇವು ಹೋಗ್ಬೇಕಾದ್ರೆ ಸಮಾನತೆ ಬರಬೇಕು. ಯಾಕಂದ್ರೆ ಈ ದೇಶದ ಸಂಪತ್ತಿದೆಯಲ್ಲ, ಈಗ ಮೀಸಲಾತಿ ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಯಾರ್ದೋ ಆಸ್ತಿನ ಯಾರಿಗೋ ಕಿತ್ಕೊಡೋದಲ್ಲ. ಯಾರ್ದೋ ಆಸ್ತಿನ ಯಾರಿಗೋ ಕಿತ್ಕೊಡೋದಲ್ಲ. ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು. ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು. ಈ ಹಂಚಿಕೆ ಆಗದೇ ಇರೋದ್ರಿಂದ ಇವತ್ತು ಅಸಮಾನತೆಯ ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ. ಅಸಮಾನತೆಯ ಸಮಾಜವನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಬಿಜೆಪಿಯ ಮಾತೃಪಕ್ಷ RSSನವರು ವಿರುದ್ಧವಾಗಿದ್ದಾರೆ. ನೀವು ಇತಿಹಾಸವನ್ನು ನೋಡಿ, ಮಂಡಲ್ ಕಮಿಷನ್ ಜಾರಿಯಾದಾಗ ಇವತ್ತು ಶ್ರೀರಾಮನನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು.